ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳ್ತೀನಿ. ಎಲ್ಲರ ಹತ್ರನೂ ಪವರ್ ಮಿಷಿನ್ ಇರಲ್ಲ. ಅದೇ ಥರ ತುಂಬ ಜನದ ಮನೇಲಿ ಏನಂತಂದರೆ ಲೆಗ್ ಮಿಷಿನ್ಸ್ ಇಟ್ಕೊಂಡಿರ್ತಾರೆ, ಪೆಡ್ಲಿಂಗ್ ಮಾಡ್ತಾ ಇರ್ತಾರೆ. ಈ ಥರ ಪೆಡ್ಲಿಂಗ್ ಮಾಡಿ 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 ಸ್ಟಿಚ್ ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಮೊಣಕಾಲು ನೋವು ಬರುತ್ತೆ. ಈ ಥರ ಮೊಣಕಾಲು ನೋವು ಬಂದಾಗ ನೀವು ಏನು ಮಾಡಬೇಕು, ಬಟ್ ಕೆಲವರಿಗೆ ವಾಸಿನೇ ಆಗೋದಿಲ್ಲ. ಸಮ್ಟೈಮ್ಸ್ ನನಗೂ ಫಸ್ಟ್ ಎಲ್ಲ ಜಾಸ್ತಿ ಬಟ್ಟೆ ಎಲ್ಲ ಸ್ಟಿಚ್ ಮಾಡಿದಾಗ ನನ್ನ ಹತ್ರ ಇರೋದು ಪೆಡ್ಲಿಂಗ್ ಮಿಷಿನು. ಅವಾಗ ಮೊಣಕಾಲು ನೋವು ಬರ್ತಿತ್ತು ನನಗೂ ಕೂಡ. ಅವಾಗ ನನಗೆ ಒಬ್ಬರು ಟಿಪ್ಸ್ ಕೊಟ್ಟಿದ್ದು ಏನು ಅಂತಂದರೆ ಆ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದು ಡೈಲಿ ರೆಗ್ಯುಲರ್ ಆಗಿ ಪೆಡ್ಲಿಂಗ್ ಮಾಡೋಂಥವ್ರು ಮಾಡಿ ಬೇಗನೆ ಈಸಿ ಆಗುತ್ತೆ. ಜಸ್ಟ್ ನಾನು ಅದನ್ನು ಮಾಡಿ ತೋರ್ಸೋಕ್ಕಾಗಲ್ಲ. ನಾನು ಒಂದು ಡಾಲ್ ತೊಗೊಂಡಿದ್ದೀನಿ. ಈ ಡಾಲ್ ಅಲ್ಲಿ ನಾನು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಜಸ್ಟ್ ನೀವು ಮಾರ್ನಿಂಗ್ ಎದ್ದೇಳ್ತಿರಲ್ಲ, ಮಾರ್ನಿಂಗ್ ಎದ್ದೇಳಿದಾಗ ಏನು ಮಾಡಬೇಕು ಅಂತಂದರೆ ಮಂಚದ ಮೇಲೆ ಈ ಥರ ಮಲ್ಕೊಳ್ಳಿ. ಉಲ್ಟಾನೇ ಮಲ್ಕೋಬೇಕು. ಉಲ್ಟಾ ಮಲ್ಕೊಂಡು ಜಸ್ಟ್ ಲೆಗ್ಸ್ ಎರಡಿರುತ್ತಲ್ಲ, ಈ ಥರ ಈ ಮೊಣಕಾಲನ್ನು ಒಂದ್ಸತಿ ಹಿಂಗೆ ನೋಡಿ, ಒಂದ್ಸತಿ ಹಿಂಗ್ ಮಾಡ್ಕೊಳ್ಳಿ. ಆಮೇಲೆ ಈ ಲೆಗ್ನ ಕೆಳಗಿಳಿಸಿ ಈ ತರ ಹಿಂಗೆ ಆಲ್ಮೋಸ್ಟ್ ಒಂದು 100 ಟೈಮ್ಸ್ ನೀವು ಮಾಡಬೇಕು. ಈ ತರ ನೋಡಿ, ಹಿಂಗೊಂದ್ಸತಿ, ಹಾಗೆ ಹಿಂಗೊಂದ್ಸತಿ. ಇದು ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಈ ತರ ಲೆಗ್ಸ್ನ ಹಿಂಗೆ ಹಿಂದೆ ಮುಂದೆ ಮಾಡ್ಕೊಳ್ಬೇಕು. ಒಂದು 100 ಟೈಮ್ಸ್ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವು ಪೆಡ್ಲಿಂಗ್ ಮಾಡೋದಾದ್ರೆ ಮಾಡಿ. ಈ ತರ ಬೋರ್ಲ್ ಮಲ್ಕೊಂಡು ಎದ್ದೇಳ್ತಿರಲ್ಲ, ಎದ್ದೇಳಿದ ತಕ್ಷಣ ಉಲ್ಟಾ ಮಲ್ಕೊಳ್ಳಿ. ಉಲ್ಟಾ ಮಲ್ಕೊಂಡು ಲೆಗ್ಸ್ ಎರಡು ಮೊಣಕಾಲು ನೋವಿರೋದ್ರಿಂದ ಈ ತರ ಮಾಡಿದ್ರೆ ನಿಮ್ಗೆ ನಿಜ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮ್ಗೆ ಮೊಣಕಾಲು ನೋವು ಅನ್ನೋದೇ ಇರಲ್ಲ ಸ್ವಲ್ಪ ಕೂಡ. ನೋಡಿ, ಹಿಂಗೊಂದ್ಸತಿ, ಹಿಂಗೆ ಎರಡು ಒಂದೇ ಸತಿ ಅಟ್ ಎ ಟೈಮ್ ಎತ್ತಬಾರ್ದು. ನಿಮ್ಗೆ ಗೊತ್ತಿರುತ್ತೆ, ನೀವು ನೋಡಿರ್ತೀರಿ, ನಿಮ್ಗೆ ಗೊತ್ತೇ ಆಗುತ್ತೆ. ಇದನ್ನ ಈ ಕಾಲನ್ನ ಹಿಂಗ್ ಮಾಡಿದಾಗ ಈ ಕಾಲು ಹಿಂಗಿರ್ಬೇಕು. ಆಮೇಲೆ ಇದನ್ನ ಹಿಂಗ್ ಮಾಡಿದಾಗ ಈ ಕಾಲು ಹಿಂಗ್ ಬರ್ಬೇಕು. ಜಸ್ಟ್ ಸೈಕ್ಲಿಂಗ್ ಮಾಡ್ಬೇಕು. ಈ ತರ ಹಿಂಗೆ ಸೈಕ್ಲಿಂಗ್ ಹಂಗೊಂದ್ಸತಿ ಹಿಂಗೊಂದ್ಸತಿ ಹಂಗೊಂದ್ಸತಿ ಹಿಂಗೊಂದ್ಸತಿ ಹಿಂಗ್ ಮಾಡ್ಕೊಂಡಾಗ ಮೊಣಕಾಲ ನೋಡಿ ಹಿಂಗ್ ಮಾಡ್ಕೊಳ್ಳಿ. ಈ ತರ ಡೈಲಿ ರೆಗ್ಯುಲರ್ ಆಗಿ ಮಾಡಿ. ನಿಮ್ಗೆ ಮೊಣಕಾಲು ನೋವು ಅನ್ನೋದೇ ಬರೋದಿಲ್ಲ. ಇದು ಕೂಡ ನನಗೆ ಒಬ್ರು ಹೇಳಿದ್ದು. ಅವರು ಕೂಡ ಮಿಷಿನ್ ಇಟ್ಕೊಂಡಿದ್ದಾರೆ. ಅವರು ಪೆಡ್ಲಿಂಗ್ಗೆ ತುಂಬಾ ದಿವಸದಿಂದ ಮಾಡೋರು. ನನಗೆ ಈ ತರ ಒಂದು ಸಮ್ಟೈಮ್ಸ್ ಮೊಣಕಾಲು ನೋವು ಬರುತ್ತೆ ಜಾಸ್ತಿ ಸ್ಟಿಚ್ ಮಾಡಿದಾಗ ಅಂತ ಹೇಳಿದಕ್ಕೆ ಅವರು ಈ ಟಿಪ್ಸ್ನ ಯೂಸ್ ಮಾಡಿ ಮಾರ್ನಿಂಗ್ ಇದ್ದ ತಕ್ಷಣ ಈ ತರ ಮಾಡಿ ಬೋಲ್ ಮಲ್ಕೊಂಡು ಈ ತರ ಸೈಕ್ಲಿಂಗ್ ಮಾಡಿ ಲೆಗ್ಸು ಒಂದು 100 ಟೈಮ್ಸ್ ಮಾಡಿ, ಇಲ್ಲ 50 ಟೈಮ್ಸ್ ಮಾಡಿ ಸರಿ ಹೋಗುತ್ತೆ ಅಂತಂದ್ರು. ಆ ಥರ ಮಾಡಿದಾಗ ನನಗೆ ರಿಸಲ್ಟ್ ಬಂತು. ಮೊಣಕಾಲು ನೋವು ಅನ್ನೋದೇ ಇರಲಿಲ್ಲ. ನಾನು ಮಾಡಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ನಾನು ಈ ಬಾರ್ಬಿಯಲ್ಲಿ ನಾನು ತೋರಿಸಿದ್ದು ನಿಮಗೆ ಗೊತ್ತಾಗಲಿ ಅಂತ. ಐ ಹೋಪ್ ನನ್ನ ಈ ಒಂದು ಸ್ಮಾಲ್ ವಿಡಿಯೋ, ಸ್ಮಾಲ್ ಟಿಪ್ಸ್ ನಿಮಗೆ ತುಂಬ ಜನ ಟೈಲರಿಂಗ್ ಮಾಡೋರಿಗೆ ಯೂಸ್ ಆಗುತ್ತೆ ಅನ್ಕೊತೀನಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಮೊಣಕಾಲು ನೋವು ಏನು ಮಾಡಬೇಕು ಅಂತ. ಏನೇನೋ ಆಯಿಲ್ ಹಚ್ಕೊಳ್ಳೋದು ಅದಿದು ಮಾಡ್ತಾರೆ. ಜಸ್ಟ್ ಲೈಕ್ ಒಂದು ಎಕ್ಸಸೈಸ್ ಮಾಡ್ಕೊಳ್ಳಿ ಸಾಕು. ಡೈಲಿ ಎವ್ರಿ ಡೇ ಮಾರ್ನಿಂಗು 50 ಟೈಮ್ಸ್ 100 ಟೈಮ್ಸ್ ಮಾಡಿ ಎದ್ದಿದ ತಕ್ಷಣ ಹಂಗೆ ಮಲ್ಕೊಂಡು ಮಾಡಿ. ಮೊಣಕಾಲು ನೋವು ಅನ್ನೋದೇ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.